So welcome to the physics class. So dear students, in the class you have studied, in the previous class you have studied about the Fleming's right hand rule, and in this class you are going to study about the alternate current and the difference between the alternate current and the direct current. The alternate current periodically it changes its direction, but DC means the direct current, it does not reverse its direction. AC cannot be stored. AC ಅನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗೋದಿಲ್ಲ, ಬಟ್ ದ ಡಿ ಸಿ ಕ್ಯಾನ್ ಬಿ ಸ್ಟೋರ್ಡ್. ಅದು ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು ಎ ಸಿ ಕರೆಂಟ್ ಇದ್ದು. ಆ್ಯಂಡ್ ಆಲ್ಟರ್ನೇಟ್ ಕರೆಂಟ್ ದಟ್ ವಿ ಆರ್ ಯೂಸಿಂಗ್ ಇನ್ ಇಂಡಿಯಾ ಹ್ಯಾಸ್ ಅ ಟೈಮ್ ಪೀರಿಯಡ್ ಆಫ್ 1/100 ಸೆಕೆಂಡ್ ಮೀನ್ಸ್ ಇಟ್ಸ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯನ್ನು ಲೆಕ್ಕ ಮಾಡೋದು ಹೇಗೆ? ಫ್ರೀಕ್ವೆನ್ಸಿ ಇಟ್ ಇಸ್ 1/the ಟೈಮ್ ಪೀರಿಯಡ್. 1/the ಟೈಮ್ ಪೀರಿಯಡ್ ಹೇಳಿದ್ರೆ ಅದು 50 ಹರ್ಟ್ಸ್ ಆಗ್ತದೆ. ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ಎ ಸಿ ಕರೆಂಟ್ನ ಫ್ರೀಕ್ವೆನ್ಸಿ ಇಟ್ ಇಸ್ 50 ಹರ್ಟ್ಸ್ ಇರ್ತದೆ. ಅಡ್ವಾಂಟೇಜಸ್: ಎ ಸಿ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್ ವಿದೌಟ್ ಮಚ್ ಎನರ್ಜಿ ಲಾಸ್. ಆ್ಯಂಡ್ ಡಿಸಡ್ವಾಂಟೇಜಸ್ ಈಸ್ ದ್ಯಾಟ್ ಎ ಸಿ ಕರೆಂಟ್ ಕೆನಾಟ್ ಬಿ ಸ್ಟೋರ್ಡ್, where DC current can be stored and loss of energy during the transmission over a long distance it is high. ಸೋರ್ಸಸ್ ಆಫ್ ಡಿ ಸಿ ಸೋರ್ಸಸ್ಗಳು ಯಾವುದು ಹೇಳಿದರೆ ಸೆಲ್, ಬ್ಯಾಟ್ರಿ ಇರ್ಬೋದು, ಸ್ಟೋರೇಜ್ ಸೆಲ್ಗಳು ಇರ್ಬೋದು. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳನ್ನು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ. ಆ ಸಾಕೆಟ್ಗಳಿರ್ಬೋದು ಅಥವಾ ಮನೆಯಲ್ಲಿ ಬಳಸುವಂಥ ವೈರ್ಗಳಿರ್ಬೋದು. ಡೊಮೆಸ್ಟಿಕಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇಟ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ 3 kinds of wire. ಲೈವ್ ವೈರ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಪಾಸಿಟಿವ್. ಇಟ್ ಈಸ್ ಮೇಡ್ ಅಪ್ ಆಫ್ ರೆಡ್ ಇನ್ಸುಲೇಷನ್ ಕವರ್ ಅಂತ ಹೇಳಿದರೆ ಅದು ಹೊರಗಡೆಯಿಂದ ನೋಡುವಾಗ ರೆಡ್ ಕಲರಲ್ಲಿ ಕಾಣ್ತದೆ. ನ್ಯೂಟ್ರಲ್ ವೈರ್ ಇಟ್ ಇಸ್ ನೆಗೆಟಿವ್, ಇಟ್ ಇಸ್ ಬ್ಲ್ಯಾಕ್ ಇನ್ಸುಲೇಷನ್ ಕವರ್. ಅರ್ತ್ ವೈರ್ ಇಟ್ ಈಸ್ ವಿತ್ ದ ಗ್ರೀನ್ ಇನ್ಸುಲೇಷನ್ ಕವರ್. ಈ ಅರ್ತ್ ವೈರನ್ನು ಏನು ಮಾಡ್ತಾರೆ, ಪ್ರೀವಿಯಸ್ ಆಗಿ ನಾನು ಹೇಳಿದ್ದೇನೆ, ಗ್ರೈಂಡರ್ಗಳಿರ್ಬೋದು ಅಥವಾ ಇಸ್ತ್ರಿ ಪೆಟ್ಟಿಗೆಗಳಿರ್ಬೋದು, ಅದರ ಮೆಟಾಲಿಕ್ ಸರ್ಫೇಸ್ಗಳಿಗೆ ಕನೆಕ್ಟ್ ಮಾಡಿರ್ತಾರೆ. ಇಫ್ ದರ್ ಈಸ್ ಎ ಲೀಕೇಜ್ ಮೀನ್ಸ್ there is a high voltage or due to the electrical short circuiting or overloading, if there is a probability, there is a chance of shock that can be avoided by this electrical wire or earth wire ಇಂದ ನಾವು ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ನಾವು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್, ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರ್ತದೆ ನಾವು ಯೂಶ್ವಲ್ ಆಗಿ ಕಲ್ತಿದ್ದೇವೆ ಅಂತ ಹೇಳಿದರೆ ಕೆಪಾಸಿಟಿ ಟು ಡೂ ವರ್ಕಿಗೆ ನಾವು ಏನು ಹೇಳ್ತೇವೆ, ಕೆಪಾಸಿಟಿ ಟು ಡೂ ವರ್ಕ್ ಟು ಮೂವ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಅದು ಇಂಡಿಯಾದಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ಇಟ್ ಇಸ್ 220 ವೋಲ್ಟ್. ನೋಟ್ ಮಾಡ್ಕೊಳ್ಳಿ. ಇಲ್ಲೊಂದು ಡಯಾಗ್ರಾಮ್ ಉಂಟು. ಇಲ್ಲಿ ಅರ್ತ್ ವೈರ್ ಕಲರ್, ಲೈವ್ ವೈರ್ ಕಲರ್, ನ್ಯೂಟ್ರಲ್ ವೈರ್, ಇಟ್ ಈಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಎಲೆಕ್ಟ್ರಿಸಿಟಿ ಬೋರ್ಡ್ ಫ್ಯೂಸ್ ಅದು ನಾನು ತೋರಿಸಿದೆ, ಆಗ ಎಲೆಕ್ಟ್ರಿಕ್ ಮೀಟರನ್ನು ತೋರಿಸಿದ್ದೇನೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕಂಟೈನಿಂಗ್ ದ ಮೇನ್ ಸ್ವಿಚಸ್ ಆ್ಯಂಡ್ ದ ಫ್ಯೂಸಸ್ ಅದು ಆಗ ತೋರಿಸಿದ್ದೇನೆ. ಇದನ್ನು ಗಮನಿಸ್ಕೊಳ್ಬೇಕು ನೀವು ಈ ಡಯಾಗ್ರಾಮ್ಗಳನ್ನು. ಇಂಪಾರ್ಟೆಂಟಲ್ಲಿ ಎಕ್ಸಾಮ್ ಪಾಯಿಂಟಲ್ಲಿ ಅದನ್ನು ಕೇಳೋದಿಲ್ಲ, ಆ ಪರ್ಟಿಕ್ಯುಲರ್ ಡಯಾಗ್ರಾಮನ್ನು ಕೇಳೋದಿಲ್ಲ ಮಕ್ಕಳೇ, ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ ಕೇಳೋದಿಲ್ಲ. And they may ask some few questions. ಓವರ್ಲೋಡ್ ಬಗ್ಗೆ ಕೇಳ್ಬೋದು, ಶಾರ್ಟ್ ಸರ್ಕ್ಯೂಟ್ ಬಗ್ಗೆ ಹೇಳ್ಬೋದು. ಅರ್ತ್ ವೈರ್ ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಎಲೆಕ್ಟ್ರಿಕಲ್ ಶಾಕ್ ಇನ್ ದ ಕೇಸ್ ಆಫ್ ಲೀಕೇಜ್ ಆಫ್ ಕರೆಂಟ್, ಎಸ್ಪೆಷಲಿ ಇನ್ ದ ಮೆಟಾಲಿಕ್ ಬಾಡಿ ಅಪ್ಲಯನ್ಸಸ್. ಇಟ್ ಪ್ರೊವೈಡ್ಸ್ ದ ಲೋ ರೆಸಿಸ್ಟೆನ್ಸ್ ಪಾತ್ ಫಾರ್ ದ ಕರೆಂಟ್ ಇನ್ ಕೇಸ್ ಆಫ್ ಲೀಕೇಜ್ ಆಫ್ ಕರೆಂಟ್ ಅಂತ ಹೇಳಿದರೆ ರೆಸಿಸ್ಟೆನ್ಸ್ ಕಮ್ಮಿ ಇದ್ದಾಗ ನೋಡಿ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದಾಗ ಕರೆಂಟ್ ಫ್ಲೋ ಆಗ್ತದೆ. ಈಸಿಯಾಗಿ ಹೈ ವೋಲ್ಟೇಜ್ ಏನಿತ್ತು ಅರ್ಥ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳೋದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವೆನ್ ಅ ಲೈವ್ ವೈರ್ ಕಮ್ಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ನ್ಯೂಟ್ರಲ್ ವೈರ್ ಆಕ್ಸಿಡೆನ್ಷಿಯಲಿ, ಆಗೇನಾಗ್ತದೆ, ನಾವು ಆ ಕೇಸಿಗೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದೆ. ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಯಾವಾಗ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬರುತ್ತದೆ, ಆ ಸ್ಕಿನ್ ಎಲ್ಲ ಹೋಗಿರ್ಬೋದು ಕೆಲವೊಮ್ಮೆ, ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಬಿಕಮ್ಸ್ ಲೋ. ರೆಸಿಸ್ಟೆನ್ಸ್ ಅಂತ ತುಂಬ ಲೋ ಆಗ್ತದೆ. ಇಟ್ ಕ್ಯಾನ್ ರಿಸಲ್ಟ್ಸ್ ಇನ್ ಓವರ್ಲೋಡಿಂಗ್. ಶಾರ್ಟ್ ಸರ್ಕ್ಯೂಟ್ನ ತೊಂದರೆಗಳು. ಓವರ್ಲೋಡಿಂಗ್ ಅಂತ ಹೇಳಿದರೆ ಏನು? ಓವರ್ಲೋಡ್ ಯಾವಾಗ ಆಗ್ತದೆ? ಆಗ ಹೇಳಿದೆ, ಒಂದೇ ಸಾಕೆಟಿಗೆ ತುಂಬ ಎಲೆಕ್ಟ್ರಿಕಲ್ ಅಪ್ಲಯನ್ಸಸನ್ನು ಕನೆಕ್ಟ್ ಮಾಡುವಂಥದ್ದು. ವೆನ್ ಅ ಕರೆಂಟ್ ಡ್ರಾನ್ ಈಸ್ ಮೋರ್ ದ್ಯಾನ್ ದ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಕಂಡಕ್ಟರ್, ಇಟ್ ರಿಸಲ್ಟ್ಸ್ ಇನ್ ಓವರ್ಲೋಡಿಂಗ್. ಯಾವಾಗ ಓವರ್ಲೋಡ್ ಆಗ್ತದೆ? ವೆನ್ ಅ ಕರೆಂಟ್ drawing is more than the current carrying capacity of the conductor, it results in the overloading.
causes, what are the reasons for the overloading. Accidental hike in the voltage supply, ಸಡನ್ ಆಗಿ ವೋಲ್ಟೇಜ್ ಹೈ ಆದರೆ ಅಥವಾ ಯೂಸ್ ಆಫ್ ಮೋರ್ ದ್ಯಾನ್ ಒನ್ ಅಪ್ಲಯನ್ಸಸ್ ಟು ಸಿಂಗಲ್ ಸಾಕೆಟ್ ಆಗ ಹೇಳಿದೆ. ಸೇಫ್ಟಿ ಡಿವೈಸಸ್, ಯಾವುದೆಲ್ಲ ಸೇಫ್ಟಿ ಡಿವೈಸಸ್ ಉಂಟು? ಎಲೆಕ್ಟ್ರಿಕಲ್ ಫ್ಯೂಸ್. ಯಾಕೆ ಇದಕ್ಕೆ ಸೇಫ್ಟಿ ಡಿವೈಸ್ ಹೇಳ್ತಾರೆ? ಇಟ್ ಬ್ರೇಕ್ಸ್ ದ ಸರ್ಕ್ಯೂಟ್. ಇಫ್ ದರ್ ಇಸ್ ಅ ಹೈ ವೋಲ್ಟೇಜ್, ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್, ಇಟ್ ಬ್ರೇಕ್ಸ್ ದ ಸರ್ಕ್ಯೂಟ್ ಆ್ಯಂಡ್ ಇಟ್ ಸೇವ್ಸ್ ದ ಎಲೆಕ್ಟ್ರಿಕಲ್ ಡಿವೈಸಸ್. ಅರ್ತ್ ವೈರ್ ಕೂಡ ಹಾಗೆ, ಹೈ ವೋಲ್ಟೇಜ್ ಬಂದಾಗ ನಮಗೆ ಆಗುವಂಥ ತೊಂದರೆಗಳನ್ನು, ಶಾರ್ಕಿಂದ ಆಗುವಂಥ ತೊಂದರೆಗಳನ್ನು ಅದು ಕಾಪಾಡ್ತದೆ ನಮ್ಮನ್ನು. MCB, ದ ಮಿನಿಯೇಚರ್, ದ ಮಲ್ಟಿ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತಾ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಇಟ್ ಆಲ್ಸೋ ಲೈಫ್ ಸೇವಿಂಗ್ ಡಿವೈಸಸ್. ದೀಸ್ ಆರ್ ಸಮ್ ಆಫ್ ದ ಕ್ವೆಶನ್ಸ್ ಯು ಹ್ಯಾವ್ ಟು ಗೋ ಥ್ರೂ. ಇದನ್ನು ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ, ಇದಕ್ಕೆ ಆನ್ಸರನ್ನು ಟ್ರೈ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಹುಡುಕಿ. ಡಿಫೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ AC ಇನ್ ಇಂಡಿಯಾ, ಹೂ ಡಿಸ್ಕವರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಟೆಕ್ಸ್ಟ್ ಬುಕ್ಕಲ್ಲಿ ಉಂಟು, ಅದು ನೋಡ್ಕೊಳ್ಳಿ. ವಾಟ್ ಈಸ್ ಅ ಶಾರ್ಟ್ ಸರ್ಕ್ಯೂಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಡಸ್ ದ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನಾಟ್ ಇಂಟರ್ಸೆಕ್ಟ್, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರ್ಸೆಕ್ಟ್ ಆದರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅದು ಎರಡು ಡೈರೆಕ್ಷನನ್ನು ಮ್ಯಾಗ್ನೆಟಿಕ್ ಕಂಪಾಸ್ ತೋರಿಸ್ಬೇಕು. ಇಟ್ ಈಸ್ ಇಂಪಾಸಿಬಲ್. ವೆನ್ ಡಸ್ ದ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗ್ತದೆ? ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಅದನ್ನೆಲ್ಲ ಉಂಟು, ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಳ್ಳಿ. ಸೊ ಟ್ರೈ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಓಕೆ, ಈ ಕ್ವೆಶನ್ಗಳಿಗೆಲ್ಲ ಆನ್ಸರ್ ಬರೀಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಥ್ಯಾಂಕ್ ಯು. ದ್ಯಾಟ್ ಕಂಪ್ಲೀಟ್ಸ್ ದ ಚಾಪ್ಟರ್. ಕರೆಕ್ಟಾಗಿ ಓದ್ಕೊಳ್ಳಿ, ಆ ಡಯಾಗ್ರಾಮ್ಗಳನ್ನು ಕಲ್ತ್ಕೊಳ್ಳಿ. DC ಡೈನಮೋ, DC ಮೋಟರ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು. ದ್ಯಾಟ್ ಕಂಪ್ಲೀಟ್ಸ್ ದಟ್ ಯೂನಿಟ್. ಅಲ್ಲಿಗೆ ಆ ಪಾಠ ಮುಗೀತದೆ. ಓಕೆ, ಥ್ಯಾಂಕ್ ಯು.